ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗಿನ ಜಾವದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಜಾಣೋದು ನಾಮಕರಣ ಆಯಿತಾ. ಎಲ್ಲರೂ ಕೂಡ ಇವಾಗ 6 ಗಂಟೆ ಅಷ್ಟರಲ್ಲೆಲ್ಲ ಹಾಲ್ಗೆ ಹೊರಟ್ಬಿಡ್ಬೇಕು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ನನಗೆ ಟೈಮ್ಗೆ ಎದ್ದೊಳೋದೇನು ಹೊಸ್ತಲ್ಲ, ಬಟ್ ರಾತ್ರಿ ಮಲ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಆಯಿತಾ. 12:30 ಏನೋ ಆಗಿತ್ತು. ನಾನು ಕರೆಕ್ಟಾಗಿ ನೆನಪಿಲ್ಲ, 1 ಗಂಟೆನೇ ಅಂತ ಅನ್ಕೋತೀನಿ. ಹಾಗಾಗಿ ನಿದ್ದೆ ಸ್ವಲ್ಪ ಸಾಲ್ತಿರಲಿಲ್ಲ ನನಗೆ. ತೂಕಡಿಕೆ ಹಂಗೆ ಬರ್ತಾಯಿತ್ತು. ನೀವು ಕಣ್ಣು ನೋಡ್ಬೋದು ಎಷ್ಟು ಕೆಂಪಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತು 4 ಗಂಟೆಗೆ ಎದ್ನಲ್ಲ, ಹಾಗಾಗಿ ನಿದ್ದೆನೇ ಸಾಲಿಲ್ಲ. ಮಾಮೂಲಿ ಅಲ್ವಾ, ಏನಾದರೂ ಒಂದು ಫಂಕ್ಷನ್ ಅಂತ ಅಂದರೆ ಕೆಲಸ ಇದ್ದೇ ಇರುತ್ತೆ. ಅದಲ್ಲದೆ ನಮಗೆ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ ಅಲ್ವಾ. ನನಗೆ ಯಾವ ಥರ ಅಂತ ಅಂದರೆ, ಮನೇಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಪೂಜೆ ಹಬ್ಬ ಏನೇ ಒಂದು ಇರ್ಬೋದು, ಈ ಥರ ದೊಡ್ಡದಾಗಿ ಫಂಕ್ಷನ್ ಆಗೋದು ಬೇಡ. ಪುಟ್ಟದಾಗಿ ಮನೇಲಿ ಮಾಡ್ತೀವಲ್ಲ, ಅವತ್ತಿನ ಹಿಂದಿನ ದಿನ ರಾತ್ರಿ ಕೂಡ ನನಗೆ ನಿದ್ದೆ ಬರೋಲ್ಲ. ನಾನು ಸಾಮಾನ್ಯವಾಗಿ ಒಂದು 2 ಡೇಸಿಗೆ ಮೊದಲೇನೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಅಂದರೆ ಅವತ್ತಿನ ದಿನ ಯಾವ ಡ್ರೆಸ್ ಹಾಕೋಬೇಕು, ಯಾವ ಸೀರೆ ಹಾಕೋಬೇಕು, ನೈವೇದ್ಯಕ್ಕೆ ಏನು ಮಾಡಬೇಕು, ತಿಂಡಿ ಏನು ಮಾಡಬೇಕು, ಸ್ಪೆಷಲಾಗಿ ಸ್ವೀಟ್ ಏನು ಮಾಡಬೇಕು, ಆಮೇಲೆ ಯಾವ ಥರ ಡೆಕೋರೇಷನ್ ಮಾಡಬೇಕು, ಇದನ್ನೆಲ್ಲ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ ಆಯಿತಾ. ಹಿಂದಿನ ದಿನ ಏನೂ ಉಳಿಸ್ಕೊಂಡಿರಲ್ಲ. ಆದರೂ ಕೂಡ ಹಿಂದಿನ ದಿನ ನನಗೆ ನಿದ್ದೆ ಬರೋಲ್ಲ. ಬೆಳಗ್ಗೆ ಎಲ್ಲ ನಾನು ಅಂದ್ಕೊಂಡಂಗೆ ಆಗುತ್ತಲ್ವ, ಆನ್ ಟೈಮ್ಗೆಲ್ಲ ಮಾಡಿಬಿಡ್ಬೇಕು. ಈ ಟೈಮ್ಗೆ ಇದನ್ನು ಮಾಡೋಣ, ಆವಾಗ ಇಷ್ಟು ನಮಗೆ ಟೈಮ್ ಉಳಿಯುತ್ತೆ. ಆಮೇಲೆ ವಿಡಿಯೋಸ್ನೆಲ್ಲ ಹಿಂಗೆ ಮಾಡ್ಕೊಳ್ಳೋಣ. ಈ ಥರ ನಾನು ಮಲಗ್ತೀನಿ ನೋಡಿ, ಊಟ ಎಲ್ಲ ಮುಗಿಸ್ಕೊಂಡು ಮಲಗ್ತೀನಲ್ಲ, ಕಣ್ಣು ಮುಚ್ಚಿದ ತಕ್ಷಣ ಇದೆಲ್ಲ ನನಗೆ ನೆನಪಾಗ್ತಿರುತ್ತೆ. ಎಲ್ಲ ಸರಿಗಾಗುತ್ತಾ, ಏನು ಮಾಡೋದು ಅಂತ. ಇದರಲ್ಲಿ ನಾನು ನಿದ್ದೆನೇ ಮರ್ತು ಬಿಡ್ತೀನಿ ಆಯಿತಾ. ನಿದ್ದೆನೇ ಬರೋಲ್ಲ ನನಗೆ. ಇವತ್ತು ನೈಟು ಅಮ್ಮ ಎಲ್ಲ ಮಲ್ಕೋತೀನಿ ನಾನು ಅಂತೇಳಿ ಹೋಗ್ತಾಯಿದ್ರೆ, ನನಗೇನೋ ಕೆಲಸ ಇದೆ ಅಮ್ಮ, ನಾನು ನಿಧಾನಕ್ಕೆ ಮಲಗ್ತೀನಿ, ನೀವು ಮಲಗಿ ಅಂತ ಹೇಳಿದೆ. ಆವಾಗ ನಮ್ಮ ಅಮ್ಮ ಹೇಳ್ತಿದ್ರು, ಇವಾಗಲ್ಲ ಮೊದಲಿಂದನೂ ಕೂಡ ಹಿಂಗೇನೇ ಏನಾದರೂ ಒಂದು ಹಬ್ಬ ಅಥವಾ ಏನೋ ಒಂದು ಬಂತು ಫಂಕ್ಷನ್ ಅಂದರೆ, ಇಡೀ ದಿನ ಊಟನೂ ಮಾಡಲ್ಲ, ಇಡೀ ರಾತ್ರಿ ನಿದ್ದೆನೂ ಮಾಡಲ್ಲ. ಅದು ಹೆಂಗಿರ್ತಾಳೋ ಗೊತ್ತಿಲ್ಲ ಈ ತಾಯಿ ಅಂತ ಹೇಳ್ಬಿಟ್ಟು. ಇದೊಂದು ಏನು ಗೊತ್ತಾ, ಒಂದು ತಮಾಷೆ ವಿಷಯ ಅಂದರೆ, ನಾನು ಮೊದಲು ನನ್ನ ಮದುವೆಗಿಂತ ಮುಂಚೆ ಏನಾದರೂ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಮದುವೆ ಈ ಥರದ್ದೆಲ್ಲದಕ್ಕೂ ಕರೆಯೋರಲ್ವ, ನಾವು ಹೋಗ್ಬೇಕಿತ್ತಲ್ವ. ಅವತ್ತಿನ ಹಿಂದಿನ ದಿನವೂ ಕೂಡ ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಯಾವ ಡ್ರೆಸ್ ಹಾಕೊಳ್ಳೋದು, ಹೆಂಗೆ ರೆಡಿ ಆಗೋದು, ಹೆಂಗೆ ಹೋಗೋದು ಅನ್ನೋತ್ತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮ ಅಮ್ಮ ಹೇಳ್ತಾಯಿದ್ರು. ಯಾವಾಗ್ಲೂ ಹಿಂಗೇನೇ ಇದೇನು ಹೊಸ್ತಲ್ಲ, ನಮ್ಮ ಕೈಲಂತೂ ನಿದ್ದೆ ಕಟ್ಕೊಂಡೆಲ್ಲ ಇರಲಿಕ್ಕಾಗಲ್ಲ, ನಾವು ಮಲ್ಕೊಂಬಿಡೋಣ, ಯಾವಾಗಾದರೂ ಮುಗಿಸ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಾನು ಯಾವಾಗ್ಲೂ ಹಂಗೆ ಆಯಿತಾ. ನನಗೇನೋ ಒಂಥರ ಆವತ್ತಿನ ದಿನ ಮತ್ತೆ ಬರಲ್ಲ ಆಯಿತಾ. ಈಗ ಮತ್ತೆ ನಾವು ನಾಮಕರಣ ಮಾಡೋಕ್ಕಾಗಲ್ಲ, ಮತ್ತೆ ನಾವು ಪೂಜೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಒಂದಿನ ನಿದ್ದೆ ಇಲ್ಲ ಅಂದರೂ ತೊಂದರೆ ಇಲ್ಲ, ಎಲ್ಲ ನೀಟಾಗಿ ಆಗಬೇಕು, ಎಲ್ಲ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಉದ್ದೇಶ ಮೊದಲಿಂದನೂ ನನಗೇನೇನೆ. ಇನ್ನು ಇವತ್ತು ಎಲ್ಲ ಕೆಲಸನೂ ನೆನ್ನೆನೇ ಮುಗಿಸ್ಕೊಂಡ್ಬಿಟ್ಟಿದ್ವಿ, ಅಂಥದ್ದೇನೂ ಇರಲಿಲ್ಲ. ಮಾಮೂಲಿ ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಪೂಜೆ ಮಾಡಿದ್ದು ಅಷ್ಟೇ ಇದ್ದಿದ್ದು ಆಯಿತಾ. ನಾನೇನು ಅಂದ್ಕೊಂಡೆ ಅಂದರೆ, ಸ್ವಲ್ಪ ತಿಂಡಿನೆಲ್ಲ ರೆಡಿ ಮಾಡ್ಕೊಂಬಿಡೋಣ, ಸಿಂಪಲ್ಲಾಗಿ ಟೊಮೊಟೊ ಬಾತು ಇಲ್ಲಾಂದರೆ ಪುಲಾವು ಇದನ್ನೇನಾದರೂ ಮಾಡ್ಕೊಂಬಿಡೋಣ. ಈಗ ನಾವೇ ಅಲ್ವಾ ಇರೋದು, ಮತ್ತೆ ಏನು ಹೋಟ್ಲಿಗೆ ಹೋಗೋದು, ಹೋಟ್ಲಿಂದ ತರೋದು, ನಾವೇ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ನನಗೆ ಟೈಮ್ ಅಡ್ಜಸ್ಟ್ ಆಗಲೇ ಇಲ್ಲ. ನಾನು ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಅದಲ್ಲದೆ ನಂಗೆ ನಿದ್ದೆ ಸಾಲಿರಲಿಲ್ವಲ್ಲ, ಹಂಗಾಗಿ ಬೇಗ ಕೆಲಸ ಮಾಡಲಿಕ್ಕೂ ಕೂಡ ಆಗಲಿಲ್ಲ. ಒಂಥರ ತುಕ್ಡಿಕೆ ಅನಿಸ್ತಾ ಇತ್ತು. ಸರಿ, ತಿಂಡಿ ಮಾಡೋದೇನು ಬೇಡ ಬಿಡು, ಅಲ್ಲೇ ಅಪ್ಪುಗೆ ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ, ಏನಾಗಲ್ಲ ಅಂತ ಅಂದ್ಬಿಟ್ಟು ತಿಂಡಿ ಮಾಡೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲನೂ ಕೂಡ ನೀಟಾಗಿ ಗುಡಿಸ್ಬಿಟ್ಟು ರಂಗೋಲಿನೆಲ್ಲ ಇಟ್ಟು ನಾನು ಕೂಡ ಸ್ನಾನಕ್ಕೆ ಹೋಗಿ ಫ್ರೆಶ್ನಪ್ ಆಗಿಬಿಟ್ಟು ಬಂದೆ. ಜಾಣುಗೆ ತಿಂಡಿ ಒಂದು ರೆಡಿ ಮಾಡಬೇಕಿತ್ತು. ಜಾಣುಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ಏನಾದರೂ ಮಾಡ್ಕೋಬೇಕಿತ್ತು ಆಯಿತಾ. ಅದನ್ನೆಲ್ಲ ನಾವು ಹೊರಗಡೆಯಿಂದ ತರಲಿಕ್ಕಾಗಲ್ಲ, ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಬೇಕು. ಇನ್ನು ಇವತ್ತು ಸುಮ್ಮನೆ ಗಂಜಿ ಮಾಡ್ಕೊಡೋದು ಬೇಡ, ಯಾಕಂದರೆ ಸಂಜೆವರೆಗೂ ಕೂಡ ಜಾಣು ಆ್ಯಕ್ಟಿವ್ ಆಗಿರಬೇಕು. ಮಕ್ಳಂಗೆ ಅಂದರೆ ಅವ್ರಿಗೆ ಹೊಟ್ಟೆ ತುಂಬಿದರೆ ಚೆನ್ನಾಗಿ ನಿದ್ದೆ ಮಾಡಿದರೆ ಆರಾಮಾಗಿರ್ತಾರೆ. ಹೊಟ್ಟೆ ತುಂಬಬೇಕು, ನಿದ್ದೆ ಮಾಡಬೇಕು, ಇದೆರಡೂ ಕೂಡ ಅವ್ರು ಕರೆಕ್ಟ್ ಟೈಮ್ಗೆ ಆಗಿಬಿಟ್ರೆ ಅವ್ರು ಏನೂ ಕಿರಿಕಿರಿ ಮಾಡಲ್ಲ, ಆರಾಮಾಗಿ ಇದ್ಬಿಡ್ತಾರೆ. ಇದೆರಡರಲ್ಲಿ ಒಂದು ತಪ್ಪಿತು ಅಂದರೂ ಕೂಡ ಕಿರಿಕಿರಿ ಶುರುವಾಗ್ಬಿಡತ್ತೆ. ಅದಕ್ಕೆ ನಾನು ಜಾಣುಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ, ನಮ್ಮದು ಸ್ಕಿಪ್ ಮಾಡೋಣ ಅಂತ ಹೇಳ್ಕೊಂಡು ಸುಮ್ಮನಾಗ್ಬಿಟ್ಟೆ. ಇನ್ನು ರಾತ್ರಿ ನಿನ್ನೆ ದೇವ್ರ ಮನೆ ಎಲ್ಲನೂ ಇನ್ನೊಂದು ಸಲ ಸ್ವಚ್ಛ ಮಾಡಿನೇ ಮಲಗಿದ್ದೆ, ಲೇಟ್ ಆಗುತ್ತೆ ಅಂತ. ಇನ್ನು ಇವಾಗ ಏನಿರಲಿಲ್ಲ, ಬರೀ ಪೂಜೆ ಮಾಡೋದು ಅಷ್ಟೇ. ಹೂವನ್ನು ಕೂಡ ತೆಗೆದುಬಿಟ್ಟು ಇವಾಗ ಇನ್ನೊಂದು ಸಲ ಹೂವು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಈಗ ದೇವ್ರಿಗೆ ಹೂವು ಇಟ್ಟಿರ್ತೀವಲ್ವ, ಒಂದಿನ ಆಗಿರುತ್ತೆ ಅಷ್ಟೇ, ಅದಿನ್ನು ಬಾಡಿರಲ್ಲ, ಪೂರ್ತಿಯಾಗಿ ಬಾಡಿರಲ್ಲ ಆಯಿತಾ. ಇನ್ನು ಫ್ರೆಶ್ ಆಗಿದೆ ಏನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಆವಾಗ ಹೂವನ್ನು ತೆಗಿಲಿಕ್ಕೆ ಮನಸ್ಸಾಗಿರಲ್ಲ. ಅಯ್ಯೋ ಚೆನ್ನಾಗಿದೆ ಅಲ್ಲ, ತೆಗ್ದುಬಿಡೋದಾ ಬೇಡವಾ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ಸಲ ಹಿಂಗೆ ಅನಿಸುತ್ತೆ ಆಯಿತಾ. ಆಮೇಲೆ ಅಮ್ಮ ಹೇಳ್ತಾರೆ ಅವಾಗ್ಲೂ,
ಒಂದಿನ ಆದಮೇಲೆ ಹೂವು ತೆಗೆದುಬಿಡಬೇಕು, ತೆಗೆದುಬಿಟ್ಟು ಪೂಜೆ ಮಾಡಬೇಕು. ಇಲ್ಲ ಮನೇಲಿ ಹೂವು ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ತೆಗೆದುಬಿಟ್ಟು ಖಾಲಿ ಫೋಟೋಗೆ ಪೂಜೆ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಅದೇ ಹೂವು ಇಟ್ಟು ಮಾಡಬಾರ್ದು. ಇವಾಗ ನೀನು ಒಂದಿನ ಹಾಕಿರೋ ಬಟ್ಟೆ ಇನ್ನೊಂದಿನ ಮತ್ತೆ ಹಾಕ್ತೀಯ, ವಾಶ್ ಮಾಡಿಬಿಡ್ತಾನೆ ಹಾಕೋದು, ಹಂಗೇನೇನೆ ಅಂತ ಹೇಳ್ತಿರ್ತಾರೆ. ನಾನು ಯಾವಾಗಲೂ ಹಿಂಗೆ ಹೇಳ್ತೀನಲ್ಲ, ಹಿಂಗೆ ತೆಗಿಲಿಕ್ಕೆ ಮನಸ್ಸಾಗಲ್ಲಮ್ಮ ಅಂತ, ಆವಾಗ ಅವ್ರು ಹಂಗೆ ಹೇಳೋದು. ಇನ್ನು ಇವತ್ತು ಹೂವೆಲ್ಲನೂ ನೀಟಾಗಿ ತೆಗೆದುಬಿಟ್ಟು ಪೂಜೆ ಮಾಡಿದೆ. ನೆನ್ನೆ ಸಂಜೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಹೂವು ಇನ್ನೂ ಫ್ರೆಶ್ ಆಗಿತ್ತು. ಇನ್ನು ಜಾಣುಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ತಿಂಡಿ ಮಾಡ್ಕೊಬಿಟ್ಟೆ, ಆಮೇಲೆ ಮಧ್ಯಾಹ್ನಕ್ಕೆ ಒಂಚೂರು ಊಟನೂ ಕೂಡ ರೆಡಿ ಮಾಡಿಕೊಂಡೆ. 2 ವಿಡಿಯೋನ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನನಗೆ, ಒಂದು ವಿಡಿಯೋ ಮಾತ್ರ ಶೂಟ್ ಮಾಡಿಕೊಂಡೆ. ಎರಡೂ ಮಾಡ್ಕೊಳ್ತಾ ನಿಂತ್ಬಿಟ್ರೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಜಾಣುಗೆ ಬೆಳಗಿನ ತಿಂಡಿಗೆ ಕ್ಯಾರೆಟು ಮತ್ತು ಬೇಳೆ ಎಲ್ಲನೂ ಸೇರಿಸ್ಕೊಂಡು ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಾನು ಸಾಮಾನ್ಯವಾಗಿ ಸ್ವಲ್ಪ ಪೆಪ್ಪರೆಲ್ಲ ಹಾಕಿ ಮಾಡ್ತೀವಲ್ಲ, ಆ ಥರದ್ದೆಲ್ಲ ಮಧ್ಯಾಹ್ನ ಟೈಮ್ ಮಾಡಿಕೊಡ್ತೀನಿ. ಬೆಳಗ್ಗೆ ಮಾಡಲ್ಲ. ಆನಿಯನ್ ಇರ್ಬೋದು, ಪೆಪ್ಪರೆಲ್ಲ ಹಾಕಿ ಕಿಚಡಿ ಥರ ಎಲ್ಲ ಮಾಡ್ತೀವಲ್ಲ, ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀವಲ್ಲ, ಅದನ್ನು ಮಧ್ಯಾಹ್ನ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಆದಷ್ಟು ಸ್ವಲ್ಪ ಸ್ವೀಟಿಶಾಗಿ ಕೊಡೋಣ ಅಂತ ಟ್ರೈ ಮಾಡ್ತಿರ್ತೀನಿ. ಡೇಟ್ಸ್ ಇರ್ಬೋದು, ಸ್ವೀಟ್ ಪಂಪ್ಕಿನ್ನು, ಈ ಥರದ್ದೆಲ್ಲ ಹಾಕಿ ಮಾಡಿಕೊಡ್ತೀನಿ. ಇವತ್ತು ಕ್ಯಾರೆಟ್ ಹಾಕಿದ್ದೀನಲ್ವ, ಹಾಗಾಗಿ ಡೇಟ್ಸು ಹಾಕಿಲ್ಲ ಮತ್ತು ಸ್ವೀಟ್ ಪಂಪ್ಕಿನ್ನೂ ಹಾಕಿಲ್ಲ. ಕೆಲವೊಮ್ಮೆ ಎರಡೂ ಕೂಡ ಒಟ್ಟಿಗೆ ಹಾಕ್ತೀನಿ. ಇನ್ನಿವಾಗ ಒಂದು ಬೌಲ್ಗೆ 1 ಸ್ಪೂನ್ ಹೆಸರುಬೇಳೆ, 1 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಆಗುವಷ್ಟು ರೆಡ್ ರೈಸು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷನಾದರೂ ಸರಿ ಅದನ್ನು ನೆನೆಲಿಕ್ಕೆ ಬಿಟ್ಬಿಡಬೇಕು. ರೆಡ್ ರೈಸ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ರಾಜಮುಡಿ ಅಕ್ಕಿ ಆಯಿತಾ ಇದು. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಒಂದು ಚೂರು ಜೀರಿಗೆ, ಒಂದು ಅರ್ಧ ಬೆಳ್ಳುಳ್ಳಿ, ಅದರೊಟ್ಟಿಗೆ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನೀರನ್ನ ಸೇರಿಸಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೆ ಒಂದು 5ರಿಂದ 6 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ, ಆಯಿತಾ, ಪಟ್ಟಂತ ಆಗೋಗ್ಬಿಡುತ್ತೆ. ಆದರೆ ನನಗೆ ಪರ್ಸ್ನಲಾಗಿ ಕುಕ್ಕರಲ್ಲಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ, ಆಯಿತಾ. ನಾವೇ ಜಾಸ್ತಿ ಮಾಡಲ್ಲ, ಎಲ್ಲಾದರೂ ಅಪರೂಪ ತುಂಬ ತೀರ ಟೈಮ್ ಆಗಿಬಿಟ್ಟಿದೆ, ಅರ್ಜೆಂಟು, ಇವಾಗ ಬೇಗ ಆಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಮಾಡೋದು. ಇನ್ನು ಜಾಣುಗೆ ಇವಾಗಲೇ ಏನಕ್ಕದೆಲ್ಲ ನಾರ್ಮಲ್ ಓಪನ್ ಪಾತ್ರೆಯಲ್ಲೇ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಓಪನ್ ಪಾತ್ರೆಯಲ್ಲೇ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ತೀರ ನನಗೆ ಕೆಲಸ ಜಾಸ್ತಿ ಇದೆ ಅನ್ನುವಾಗ ಮಾತ್ರ ಮಾಡಿಕೊಡೋ ಅಂಥದ್ದು, ಆಯಿತಾ, ಕುಕ್ಕರಲ್ಲಿ. ಇನ್ನು ಈ ಕಡೆ ಬೇಳೆ ಮತ್ತು ಅಕ್ಕಿನೆಲ್ಲನೂ ಕೂಡ ಕುದಿಲಿಕ್ಕೆ ಇಟ್ಟಿದ್ನಲ್ವ, ಅದು ಒಂದು 3/4 ಭಾಗ ಬೆಂದಿದೆ, ಆಯಿತಾ. ಇವಾಗ ಅದಕ್ಕೆ ಪಾಲಕ್ ಸೊಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಣುಗೆ ಎಲ್ಲ ಥರ ಸೊಪ್ಪನ್ನು ಕೂಡ ಕೊಡ್ತಾಯಿದ್ದೀನಿ, ಆಯಿತಾ. ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇರ್ಬೋದು, ಎಲ್ಲ ಥರನೂ ಕೊಡ್ತಿದ್ದೀನಿ. ಸ್ವಲ್ಪ ಶುರುವಿನಲ್ಲಿ ನಾನು ಒಂದೊಂದೇ ಕೊಟ್ಟು ನೋಡಿದೆ, ಯಾವುದು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗಲ್ಲ ಅಂತ. ಎಲ್ಲ ಅಡ್ಜಸ್ಟ್ ಆಯಿತು, ಹಾಗಾಗಿ ಎಲ್ಲ ಸೊಪ್ಪನ್ನು ಕೊಡ್ತಿದ್ದೀನಿ. ಇವಾಗ ಬೇಳೆ ಇರುತ್ತಲ್ವ, ಅದಕ್ಕೆ ಈ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಮತ್ತೇನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಸೊಪ್ಪು ಬೇಗ ಬೆಂದೋಗ್ಬಿಡುತ್ತಲ್ಲ, ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಅಷ್ಟೇ, ಓವರ್ ಕುಕ್ ಮಾಡೋದು ಬೇಡ ಅಂತ ಹೇಳಿ. ಇನ್ನು ಇವಾಗ ಇದು ಪೂರ್ತಿಯಾಗಿ ಬೆಂದಿದ್ದಾಗಿದೆ. ನಾನು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ರಾಜಮುಡಿ ಅಕ್ಕಿ ಇದೆಲ್ಲ ಏನು ಗೊತ್ತಾ, ಸ್ವಲ್ಪ ಗಟ್ಟಿಗಿರುತ್ತೆ. ಇನ್ನು ಜಾಣುಗೆ ಹಲ್ ಬಂದಿಲ್ಲ ಅಲ್ವಾ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಮ್ಯಾಶ್ ಮಾಡ್ತೀನಿ ಅಷ್ಟೇ. ಈಗ ಮಾಮೂಲಿಯಾಗಿ ಓಟ್ಸ್ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಆಮೇಲೆ ಮಿಲೆಟ್ಸ್ ಇರ್ಬೋದು, ಇದನ್ನೆಲ್ಲ ಕೊಡ್ತೀನಲ್ಲ, ಅದನ್ನೆಲ್ಲ ನಾನು ಸ್ಮ್ಯಾಶ್ ಏನು ಮಾಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಹಂಗೇನೇನೇ ಕೊಡ್ತೀನಿ, ಸ್ವಲ್ಪ ಕಲೀಲಿ ಅಂತ. ಇದೆಲ್ಲ ಗಟ್ಟಿಗಿರುತ್ತಲ್ಲ, ಹಂಗಾಗಿ ಸ್ಮ್ಯಾಶ್ ಮಾಡ್ತೀನಿ. ಇನ್ನು ಎಲ್ಲನೂ ಕೂಡ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ಒಂದು 4 ಅವರ್ ಆದರೂ ಬಿಸಿ ಇರುತ್ತೆ, ಹಾಗಾಗಿ ಇದಕ್ಕೆ ಹಾಕ್ಬಿಟ್ಟೆ. ಇನ್ನು ಮಧ್ಯಾಹ್ನದಕ್ಕೆ ಮಾಮೂಲಿಯಾಗಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ರೆಡಿ ಆಗ್ಬಿಟ್ರು. ನಾವು 6 ಗಂಟೆಗೆ ಹೋಗ್ಬೇಕಿತ್ತು, ಇನ್ನೂ ಇಲ್ಲೇ ಇದ್ದೀವಿ. ನನ್ನ ಮಗ ಎದ್ದಿಲ್ಲ. ನಾನು ಎದ್ದಿದ್ದೀನಿ. ಎದ್ಬಿಟ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀನಿ. ಅಮ್ಮ ರೆಡಿ ಆಯ್ತವ್ರೆ. ನಿದ್ದೆ ಬಂತೇಂದ್ರವ ರಾತ್ರಿ? ಹೊಸ ಜಾಗ ನಾವು ಮನೆಗೆ ನಿಮಗೆ ಬಂತ ನಿದ್ದೆ? ಹೊಸ ಜಾಗ ಅಂತ ನಮ್ಮವ್ವ ವಿಡಿಯೋ ಮಾಡ್ತಿರೋದಕ್ಕೆ ಸ್ಟ್ರೈಟಾಗಿ ನಿಂತ್ಕೊಬಿಟ್ಟು ಅಲ್ಲಾಡ್ತಾ ಇಲ್ಲ. ಮಾಡು, ಏನು ಇಲ್ಲ, ಈಗ ಹಂಗಿರ್ತೀರ ಹಂಗೆ ಇದ್ರೂ ನಡೆಯುತ್ತೆ. ಅವ್ವ ರೆಡಿ, ಅಲ್ಲಿ ಹೋಗಿ ರೆಡಿ ಆಗೋಣ ಅಂದ್ವಿ. ಇಲ್ಲ, ನಾನು ಇಲ್ಲೇ ಆಗ್ಬಿಡ್ತೀನಿ ಅಂತ ಇಲ್ಲೇ ಆಗವ್ರೆ. ಏನಂತೆ? ಪಾಪ ರೆಡಿ ಆಗಿಲ್ಲ, ಪಾಪನ ಹಂಗೆ ಕರ್ಕೊಂಡು ಹೋಗೋದು. ಪಾಪನ ಬ್ಯಾಗ್ ಎಲ್ಲ ರೆಡಿ ಆಗೈತೆ. ನಂದು ನೈಲ್ ಪಾಲಿಶ್ ಚೆನ್ನಾಗಿಲ್ಲ ಅನಿಸ್ತಾ ಇದೆ ನನಗೆ. ಚೆನ್ನಾಗೈತೆ ಅಂತ ನಾನು ಹೇಳ್ತಿದ್ದೀನಿ. ಪರ್ಪಲ್ ಕಲರ್, ಅದು ಕೈಯು ಕಪ್ಪು ಕಾಣಿಸ್ತೈತೆ, ನೈಲ್ ಪಾಲಿಶ್ ಒಂಥರ ಅನಿಸ್ತೈತೆ. ಅದೇ ಚೆನ್ನಾಗಿ ಕಾಣೋದು.
ನಿನ್ನ ಡ್ರೆಸ್ ಇರೋದು ಕೆಳಗಡೆ ಗ್ರೀನ್ ಅಲ್ವಾ, ಮೇಲ್ಗಡೆ ಪರ್ಪಲ್ ಇದ್ರೆ ಚೆನ್ನಾಗಿರುತ್ತೆ. ನೋಡೋಣ. ಗ್ರೀನ್ ನೀಲ್ ಪಾಲಿಶ್ ಅಲ್ಲ, ಬೆಳಕಲ್ಲಿ ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ರಿಮೂವ್ ಮಾಡಿ ತಗೊಬಂದಿದ್ದೀನಿ. ನಾನು ಈ ಸಲ ನೈಲ್ಸ್ ಎಕ್ಸ್ಟೆನ್ಷನ್ನು ಏನೂ ಮಾಡಿಸಿಲ್ಲ. ನಂಗೆ ಲಾಸ್ಟ್ ಟೈಮೇ ಅಷ್ಟು ಇಷ್ಟ ಇರಲಿಲ್ಲ, ಅಷ್ಟು ಉದ್ದ ಇರುತ್ತೆ ಉಗುರು ಅಂತ. ಹಾಗಾಗಿ ಈ ಸಲನೂ ಮಾಡಿಸಿಲ್ಲ. ಇಲ್ಲ, ಹಿಂಗೆ ಬೆಳೆಸ್ಬಿಡ್ಬೇಕು. ಆವಾಗ ಅದೆಲ್ಲ ಅಂಟಿಸೋ ಅವಶ್ಯಕತೆ ಇರಲ್ಲ. ಅಣ್ಣ ಹಿಂಗೆ ಹೇಳಂಗಂತ ಏನು ಹೇಳುತ್ತೇಳು? ಕಟ್ ಮಾಡ್ಬಿಡು. ಕರಡಿ ಹೋಗ್ರು ಅಂತಾರೆ. ಇಷ್ಟಿಷ್ಟುದ್ದ ಕರಡಿಗಳು ಬಿಟ್ಕೊಳ್ಳೋ ಥರ ಬಿಟ್ಕೋತಿರಲ್ಲ ಅಂತ. ನಂಗೆ ಇಷ್ಟ ಇಲ್ಲ ಆ ಥರ ನೈಲ್ಸ್ ಎಲ್ಲ ಬಿಡೋದು. ಒಂದು ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ. ನಮ್ಮ ಅವ್ವಂಗೆ ಕಾಫಿ ಬೇಕಂತೆ, ಈಗ ಅಮ್ಮ ಒಂಚೂರು ಟೀ ಅಂತಿದ್ದಾರೆ. ಇನ್ನು ತಿಂಡಿ ತಿನ್ನೋದೆಲ್ಲ ಇವತ್ತು ಲೇಟ್ ಆಗಿಬಿಡುತ್ತಲ್ಲ, ಅದಲ್ಲದೆ ಎಲ್ರೂ ಬೇಗ ಬೇರೆ ಎಬ್ಬಿಸ್ಬಿಟ್ಟಿದ್ದೀನಿ. 5 ಗಂಟೆಗೆ ಎಬ್ಬಿಸ್ದೆ. ಎಲ್ಲ ಕೆಲಸ ನಾನೇ ಮುಗಿಸ್ಬಿಟ್ಟಿದ್ದಲ್ಲ, ಅವ್ರಿಗೇನು ಕೆಲಸ ಇರಲಿಲ್ಲ. ಇಷ್ಟು ಬೇಗ ಎಬ್ಬಿಸ್ತಲ್ಲ, ಒಂಚೂರು ಕೆಲಸ ಇಲ್ವಲ್ಲ, ಏನು ಮಾಡೋದು ಕುತ್ಕೊಂಡು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ರು. ಚಳಿ ಅಲ್ವಾ, ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. ಯಾವುದೋ ಶರ್ಟ್ಗೆ ಯಾವುದೋ ಪ್ಯಾಂಟ್ ಹಾಕೊಂಡವ್ರೆ. ಏನಾಗುತ್ತೆ ಅಂತ. ಟ್ರೆಡಿಷ್ನಲ್ ಶರ್ಟ್ಗೆ ಕಾರ್ಗೋ ಪ್ಯಾಂಟ್. ಅದಂಗೆ ಚೆನ್ನಾಗಿದ್ರೆ ಸಾಕು. ನಾನು 5 ಗಂಟೆಯಿಂದ ಎಬ್ಸಿದ್ದೀನಿ ಆಯ್ತಾ, ಸ್ನಾನಕ್ಕೆ ಹೋಗಪ್ಪು ಅಂತ. ಕೊನೆಗೆ ಅವ್ರು ಸ್ನಾನಕ್ಕೆ ಹೋಗಿರೋದು 6 ಗಂಟೆಗೆ. ನಾನು ಎಷ್ಟು ಗಂಟೆಗಾರ ಎದೊಳ್ಳಿ. ಈಗ ನೀವು ರೆಡಿ ಇದ್ದೀರಾ, ಹೋಗ್ಬಿಡೋಣ? ಆಯ್ತಲ್ಲ, ಏನು ನಡಿ, ಇಳಿ ಕೆಳಕ್ಕೆ. ಟೀ ಕುಡಿಯಾಗಿದ್ರೆ ಒಂಚೂರು ವೇಟ್ ಮಾಡ್ಬೇಕು. ಮಗನ ಎಬ್ಸಿ ಅವ್ನು ಸ್ನಾನ ಮಾಡಿಸಿ. ಇಲ್ಲ, ಪಾಪಕ್ಕೆ ಸ್ನಾನ ಮಾಡಿಸಲ್ಲ, ಹಂಗೆ ಎತ್ಕೊಂಡು ಹೋಗೋಣ. ಮಲ್ಕೊಳ್ಳಿ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಸ್ಬೋದಲ್ಲ. ಇಷ್ಟು ಬೇಗ ಎಬ್ಸಿದ್ರೆ ಮತ್ತೆ ಇಲ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ. ಫುಲ್ ವಾತಾವರಣ ತಣ್ಣಗಿದೆ. ಅದಕ್ಕೆ ನಾನು ನೆನೆನೇ ಸ್ನಾನ ಮಾಡಿಸ್ಬಿಟ್ಟೆ, ತಲೆ ಸ್ನಾನ ನೆನೆ ಮಾಡಿಸ್ಬಿಟ್ಟೆ. ಇವಾಗ ಬೇಕಿದ್ರೆ ಅಲ್ಲಿ ಹೋಗಿ ಮೈ ಸ್ನಾನ ಮಾಡಿಸ್ಕೊಳ್ಳೋಣ ಅಂತ. ತಲೆ ಬರ ಎಲ್ಲ ಆದರೆ ಇವತ್ತೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂತ. ಇವಾಗ ಸ್ನಾನ ಮಾಡಿಸೋ ಕೆಲಸ ಏನಿಲ್ಲ. ಅಲ್ಲಿ ಹೋದರೆ ರೆಡಿ ಆಗೋದಂದ್ರೆ ಕೆಲಸ ಇವಾಗ. ನಾನು ಇದು ಪ್ಯಾಂಟು ಐಟಮ್ಗಳು ಇಟ್ಕೊಳಕ್ಕೆ, ಫೋನ್ ಅವು ಇವು ಇಟ್ಕೊಳಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ಒಂಥರ ಏನಿಲ್ಲ, ಚೆನ್ನಾಗೇ ಐತೆ. ಏನಿಲ್ಲ, ಅಷ್ಟೊಂದೇನು ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗೈತೆ. ಬೆಳಗ್ಗೆ ಯಾಕೆ ಬ್ರೇಕ್ ತರೋದಂತ ಗೊತ್ತಾಯ್ತಿಲ್ಲ ನನಗೆ. ಯಾರು? ಯಾರಿಗೆ? ನನಗೆ ಬಂದಲ್ಲಿ ಮಗ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದೀನಿ. ಅವನು ಎದ್ದೆದ್ದು ಕುತ್ಕೊಂತವನೆ. ಟೈಮ್ ಆಯ್ತು ಎದೋಳು ಅಂತ ಇದ್ರೆ ಏನ್ ಮಾಡಲಿ, ನಾನು ಎಷ್ಟು ಹೊತ್ತಾದ್ರೂ ಎದ್ದೊಳ್ಳೆ ಇಲ್ಲ. ನಮ್ಮಮ್ಮ ಏನು ಮಾಡ್ತಾರೆ, ಏನು ಮಾಡಿ ದೊಡ್ಡ ಸೈಜ್ ಎಲ್ಲ ನಮ್ಮಗ ಗೋಲ್ಡ್ ಗಿಫ್ಟು. ಎಲ್ಲಿ ಚೆನ್ನಾಗೈತೆ. ದೊಡ್ಡ ಸೈಜ್ ತಂದಿದ್ದೀರಾ? 3 ವರ್ಷ ಗಂಟ ಆಗ್ಬೇಕು ಅವನಿಗೆ. ನಮ್ಮನ ಮೊದಲನೇ ಗಿಫ್ಟು ಜಾಣಗೆ. ನಮಗೂ ಒಂದಿನ ಚಿಕ್ಕವರಿದ್ದಾಗ ಇಷ್ಟು ಬೇಗ ಗೋಲ್ಡ್ ಕೊಡಿಸಿರ್ಲಿಲ್ಲ ನೋಡಿ. ಮೊಮ್ಮಗಂಗಾದ್ರೆ ಅವಾಗ ಇವೆಲ್ಲ ಇರಲಿಲ್ಲ. ಒಡವೆ ಕೊಡ್ಸೋದು, ಪಡವೆ ಕೊಡ್ಸೋದು. ಹೌದಾ? ಯಾರು ಕೊಡಿಸ್ತಿರ್ಲಿಲ್ವಾ? ಯಾರು ಕೊಡಿಸ್ತಿತ್ತಿಲ್ಲ. ಅವು ಯಾವಾಗ ಒಂದು ಬಟ್ಟೆ ತರಕ್ಕೆ ದುಡ್ಡು ಇರಲಿಲ್ಲ ಆಗ. ಮಾಡಿದಾಗೆಲ್ಲ ಯಾರು ನಾಮಕರಣ ಇಲ್ಲ, ಯಾವಳು ಇಲ್ಲ ಅವತ್ತಿ ಕಾಲದಲ್ಲಿ. ನನಗೂ ಮಾಡಿಲ್ವಾ? ಯಾರಿಗೂ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ತಕ್ಕಿ ವಿಶ್ವಸೋದು, ನಾಮಕರಣ ಮಾಡ್ಕೊಳ್ಳೋದು, ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರೋದು ನಮ್ಮ ಮನೆ ದೇವ್ರಿಗಷ್ಟೇ. ಅಲ್ಲಿ ಕರ್ಕೊಂಡು ಹೋಗೋಕೆ ಜೊತೆಲಿ ಯಾರು ಬರ್ತಿರ್ಲಿಲ್ಲ. ಯಾರು? ಅಲ್ಲಿ ದೇವಸ್ಥಾನಕ್ಕೆ ನಾಮಕರಣ ಕರ್ಕೊಂಡು ಹೋಗೋಕೆ ಜೊತೆಲಿ ಯಾರು ಬರ್ತಿರ್ಲಿಲ್ಲ. ಯಾರು? ನೆಂಟರು ಯಾರು ಇಲ್ಲ. ನೆಂಟರು ಮಾಡ್ತಾರೆ. ಮನೇಲಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಕಿವಿ ಚಿಚ್ಕೊಂಡು ಹೆಸರು ಕಡ್ಕೊ ಬರ್ತಾರೆ ಅಷ್ಟೇ. ಕೊಬ್ಬರಿ ಸಕ್ಕರೆ ತಗೊಂಡೋಗಿ. ಇವಾಗ ಫಂಕ್ಷನ್ ಥರ ಮಾಡ್ತೀವಿ. ಫಂಕ್ಷನ್ ಮಾಡ್ತಾರೆ. ನಮ್ಮಂಗೆ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ. ಜಾಣಿಯಿಂದ ನಮ್ಮಂಗೆ ಟ್ರಾನ್ಸ್ಫರ್ ಆಗಿದೆ. ಎಲ್ಲ ನನಗೆ ಅವತ್ತೇ ಹುಷಾರಿತ್ತಿಲ್ಲ. ಇಲ್ಲಿ ನೇರ್ಲಣ್ಣು ತಿಂದ್ಬಿಟ್ಟು ಅವಾಗಿಂದ ಇಟ್ಕೊಂಡವ್ರೆ. ಅವತ್ತು ರಾತ್ರಿ ಇಟ್ಕೊಂಡಿದ್ದು. ಆ ಸತಿ ಹಂಗೆ ಯಾವ್ದಿತ್ತು. ನೇರ್ಲೆಣ್ಣು ತಿಂದೆ ಗಂಟ್ಲು ಕಟ್ಕೊಂತು, ನೇರ್ಲೆಣ್ಣು ತಿಂದೆ ಗಂಟ್ಲು ಕಟ್ಕೊಂತು ಅಂತ. ಜಾಣಗೂ ನೀನು ನೇರ್ಲೆಣ್ಣು ಕೊಟ್ಟಿದ್ಯಾ, ಅದಕ್ಕೆ ಗಂಟ್ಲು ಕಟ್ಟಿರೋದು ಅಂತ. ನಾವು ತಿಂದಿದ್ದೀವಿ ಆಯ್ತಾ. ನಮಗೆಲ್ಲ ಆಗಿಲ್ಲ, ಕೆಲವ್ರಿಗೆ ಹಿಡಿಯಲ್ಲ. ನನಗೆ ಈ ಬೆರಳಿಗಾಗುತ್ತೆ ನೋಡಮ್ಮ. ಅವನಿಗೆ ಚೂರ ಇದಾಯ್ತಂತಾಗ ಹೋದ್ರಾದ್ರೆ ಅದೇ ಇವತ್ತು ಒಂದು ದಿವಸ ಹುಷಾರ ನೋಡ್ಕೊಳ್ರಿ, ಬಿಚ್ಚ ಹಾಕೊಳ್ರಿ, ಬಿಚ್ ಮಾಡಿ ಒಂಚೂರು ಕಟ್ಟಿರ್ರಿ ಆಂಟಿ ನೀಟಾಗಿ. ಇವತ್ತೊಂದಿನ ಹಾಕೋ ಥರನಾದ್ರೂ ಕಟ್ಟಿರ್ರಿ, ದಾರ ಸುತ್ರಿ. ಸುತ್ತಾ ಇದೀನ.
ತೋರ್ಬಿಟ್ಟು ಬಿಚ್ಕೊಂಡ್ ಮಾಡಿಕೊಳ್ರಿ ಆಮೇಲೆ ಕೆಳಗಡೆ ಬಿಸಾಕಿದ್ರೆ ನುಂಗ್ಬಿಟ್ರೆ ಭಯ. ನುಂಗ್ತವೆ, ಅದಕ್ಕೆ ಉಂಗ್ರ ಹಾಕ್ಬಾರ್ದು ಮಕ್ಕಳಿಗೆ. ಅವನೇ ಬಿಚ್ಕೊಂಡು ಕೈ ಹಿಡ್ಕೊಂಡ ಹುಷಾರಾಗಿ ಆಮೇಲೆ ಹಾಕ್ಬಿಟ್ಟು ನೋಡ್ದಾರೆ ನಿಮ್ ಗಾಬ್ರಿ ನೀವು. ಎಷ್ಟೊಂದು ಮಕ್ಳು ಹಂಗೆ ಮಾಡಿದ್ದಾರೆ. ಈ ಫಂಕ್ಷನ್ ಅಲ್ಲೆಲ್ಲ ಉಂಗ್ರ ಹಾಕ್ತಾರಲ್ವಾ, ಅದನ್ನ ಹಿಂಗ್ ಬಾಯ್ ಒಂಚೂರು ಲೂಸ್ ಆಗಿರೋದು ಹಾಕ್ಬಿಟ್ರೆ ಮುಂದೆ ಬರುತ್ತಲ್ವಾ, ಹಿಂಗ್ ಬಾಯಿಗೆ ಹಾಕೊಂಡ್ರೆ ಆಗೋಯ್ತಲ್ಲ. ಇನ್ ಜಾಣನ ಎಪ್ಸೋದ್ ಬೇಡ, ಹಂಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ. ಅಷ್ಟ್ರಲ್ಲಿ ಅವರೇ ಎದ್ಬಿಟ್ಟು ಫುಲ್ ಆಕ್ಟಿವ್ ಆಗಿ ಆಡ್ತಿದ್ರು. ಅದು ಅಜ್ಜಿ ಹಾಕಿರೋದು ಅಂತ ನನಗೆ ಡಿಸೈನ್ ಇಷ್ಟ ಆಯ್ತು ಲೆಕ್ಕನ. ಅವರು ಶರ್ಟ್ ಚೆನ್ನಾಗದೆ ಪಾಪುಗೆ ಡಿಸೈನ್ ಅಂದ್ರ ಇದ್ ನಿಂತಿರೋದೇ ಅಪ್ಪು ಸೇಮ್. ಇಷ್ಟೊಂದು ಡಿಸೈನ್ ಎಲ್ಲ ಇದೇ ತರ. ಇನ್ನೊಂಥರ ಚೊಪ್ಪೆ ಅದು ನಮ್ಮಮ್ಮ ಎಂಗೇಜ್ಮೆಂಟ್ ಅಪ್ಪು ಕೊಡ್ಸಿದ್ರು, ಎಂಗೇಜ್ಮೆಂಟ್ ಕುಂಗ್ರ ಕೊಡಿಸ್ತಾರಲ್ಲ ಕೊಡ್ಸಿದ್ರು. ಅದು ಸೇಮ್ ಡಿಸೈನ್, ಇದು ಸೇಮ್ ಡಿಸೈನ್. ಅಪ್ಪ ಮಗು ಒಂದೇ ತರ ಆಯ್ತು. ಅದು ಗೊತ್ತಿಲ್ಲ, ಮಕ್ಕಳಿನ ಇಲ್ಲ ನೆನಪಿಲ್ಲ. ಅದು ಚಪ್ಪೆ ಹೆಂಗಿತ್ತ, ಅದು ಯಾಕೆ ಕೈಲಿ ಒತ್ಕೊಂಡಂಗೆ ಮಕ್ಳಿಗೆ ಚೆನ್ನಾಗಿ ಕಾಣಲೇ ಇಲ್ಲ. ನೋಡಿದೆ ಹಾಕೊಂಡು ಬೇಡ ಅಂದ್ಬಿಟ್ಟು ಏನೋ ಕೈಗೆ ಹಾಕವ್ರಲ್ಲ ಅಂತ ಹೇಳಿ ಏನಮ್ಮ ಅಯ್ಯೋ ಸ್ಮೈಲ್ ಬಂತು. ಥ್ಯಾಂಕ್ ಯು ಅಮ್ಮಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಡ್ಕೊಂಡಿರ್ತದೆ ಕೈಲಿ, ಬಿಚ್ಕೊಟ್ಬಿಡುವ ಅಲ್ಲ ಆ ಕಡೆ ಕೊಡುವ, ಅಲ್ಲಿ ಸಾಕಾಕವೇನಿ? ಸಾಕು ಕಟ್ ಮಾಡಿ, ಕಟ್ಬಿಡಿ, ಹಂಗೋ ಕಟ್ತಿರಲ್ಲ, ಸಾಕಾಯ್ತದಲ್ಲ. ಹಾ ಸಾಕು. ಈ ನಮ್ಮ ರಿಂಗ್ನ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡು ಬಂದುಬಿಟ್ಟಿದ್ರು ಆಯಿತಾ. ಅದಕ್ಕೆ ಅವರು ದಾರ ಸುತ್ತಾ ಇದ್ರು, ಇವತ್ತೊಂದಿನ ಹಾಕೋ ಥರ ಇರಲಿ ಅಂತ ಹೇಳ್ಬಿಟ್ಟು. ಸರಿಗಿದೆಯಾ ಏನು ಅಂತ ಜಾಣುಗೆ ಹಾಕಿ ನೋಡಿದ್ರ, ಜಾಣು ಏನೋ ಕೈಗೆ ಹಾಕಿದಾರಲ್ಲ ಅಂತೇಳಿ ಬರೀ ನೋಡ್ತಾನೆ ಇದ್ದಾರೆ, ಬಿಚ್ಚಲಿಕ್ಕೆ ರೆಡಿ ಇಲ್ಲ. ಆಮೇಲೆ ತೆಗೆದ್ರು ಅವರು, ಅಲ್ಲಿ ಹಾಕಿದ್ರೆ ಆಯಿತು, ಬೇಡ ಅಂತ ಹೇಳ್ಬಿಟ್ಟು. ನುಂಗ್ಬಿಡ್ತಾರೆ ಅನ್ನೋದೇ ಭಯ ಆಯಿತಾ ಮಕ್ಕಳು. ಅದೊಂದರಲ್ಲಿ ನಾವು ಹುಷಾರಾಗಿರಬೇಕು ಈ ಥರದ್ದೆಲ್ಲ ಹಾಕುವಾಗ, ಕೈ ಕೊಡುವಾಗ. ಇನ್ನು ನಾವು ಎಲ್ಲನೂ ಕೂಡ ತೊಗೊಂಡು ಹಾಲಿಗೆ ಬಂದ್ವಿ. ನಾನು ಮೇಕಪ್ ಎಲ್ಲ ಹಾಲಲ್ಲೇ ಬಂದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಲಾಸ್ಟ್ ಟೈಮ್ ಆದರೆ ಮಕ್ಕಳು ಯಾರೂ ಇರಲಿಲ್ಲ ಆಯಿತಾ. ನಾವೇನೇನೆ ಬೇಗ ರೆಡಿಯಾಗಿ ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಹಾಲ್ಗೆ ಹೋಗ್ಬಿಟ್ಟಿದ್ವಿ. ಈ ಸಲ ಜಾಣು ಇರೋದ್ರಿಂದ ಒಂಚೂರು ಟೈಮ್ ಹೆಚ್ಚು ಕಡಿಮೆ ಆದರೂ ಕೂಡ ಈ ಫೋಟೋಗ್ರಾಫರ್ಸ್ ಇರ್ಬೋದು, ಇವರೆಲ್ಲ ಕಾಯ್ತಾ ಇರ್ತಾರೆ. ಆಮೇಲೆ ಯಾರಾದರೂ ಕೂಡ ಗೆಸ್ಟ್ ಬಂದ್ರೂ ಕೂಡ ಯಾರೂ ಇಲ್ಲ ಅಂದರೆ ಏನು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದುಬಿಡೋಣ, ಇಲ್ಲೇ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮೇಕಪ್ ಆರ್ಟಿಸ್ಟ್ಗೂ ಕೂಡ ನಾನು ಇದೇ ಲೊಕೇಶನ್ ಕಳಿಸಿದ್ದೆ, ಇಲ್ಲೇ ಬನ್ನಿ ಅಂತ. ಅದಾದಮೇಲೆ ಈ ಹಾಲ್ ಏನು ಗೊತ್ತಾ, ನಾವು ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ಥರ ಹತ್ರದಲ್ಲಿ ಮಾಡಿರಲಿಲ್ಲ, ಸ್ವಲ್ಪ ದೂರ ಇದು ಆಯಿತಾ. ಒಂದು 25 to 30 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಅದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೇ ಬೇಗ ಬಂದುಬಿಟ್ವಿ. ಬೇಗ ಅಂದರೆ ಅದು ಬರೋದು ಸ್ವಲ್ಪ ಲೇಟೇ ಆಯಿತು, ಒಂದು 7 o'clock ಏನೋ ಆಗಿತ್ತು. ನಾವು ಬರೋ ಅಷ್ಟರಲ್ಲಿ ಮೇಕಪ್ ಆರ್ಟಿಸ್ಟ್ ಕೂಡ ಬಂದುಬಿಟ್ಟಿದ್ರು. ಡೆಕೋರೇಷನ್ ಮಾಡ್ತಾರೆ. ಬರ್ರಿ ನಾನು ಹಾಯ್, ಹೇಗಿದ್ದೀರಾ? ಸಾರಿ ಲೇಟ್ ಆಯಿತು. ಅದೇ ನಿಮಗೆ ಲೇಟ್ ಆಗುತ್ತೆ. ಕಾಫಿ ಎದ್ದಿರಲಿಲ್ಲ ಸ್ವಲ್ಪ. ಹಾಯ್, ಚೆನ್ನಾಗಿದ್ದೀರಾ? ಇವಾಗ ಅಮ್ಮ ಇದು ಸಾಕೆ ಎದ್ಬಿಡ್ತಾರೆ. ಆ್ಯಕ್ಚುಲಿ ಬೇಗ ಎದ್ದೊಳ್ತಾರೆ. ನೈಟು ಲೇಟ್ ಆಗಿಬಿಡ್ತು, ಎಲ್ಲರೂ ಮಾತಾಡ್ತಿದ್ವಲ್ಲ, ಹಾಗಾಗಿ ಲೇಟಾಗಿ ಮಲಗಿದ್ರು. ಅಂದರೆ ಅಮ್ಮ ನೋಡ್ಕೊತಾರೆ, ಅಮ್ಮ ತುಂಬ ಆಗಿತ್ತು. ಯಾವ ರೂಮ್ ಅಪ್ಪ? ಅವತ್ತು ನೋಡಿದ್ದೀನಿ ಇದೇ ಇರಲಿ ಬಿಡು, ಆಫೀಸ್ ರೂಮ್ ಇದ್ದಿಲ್ಲ. ಇಲ್ಲಿ ಮೇಕಪ್ಗೆ ಅಥವಾ ನಮ್ದು ಏನಾದರೂ ಥಿಂಗ್ಸ್ ಇಡಲಿಕ್ಕೆ ಅಂತೇಳಿ 2 rooms ಅವೈಲೇಬಲ್ ಇತ್ತು. ಒಂದರಲ್ಲಿ ಏನಂದರೆ ಕರ್ಟನ್ ಏನೂ ಇರಲಿಲ್ಲ ಅಂತ, ಅದಕ್ಕೆ ಅವರು ಇಲ್ಲಿ ಬೇಡ, ಆ ಕಡೆ ರೂಮಲ್ಲಿ ಮೇಕಪ್ ಮಾಡಿಬಿಡೋಣ, ಈ ಕಡೆ ಬೇಕಿದ್ರೆ ನಿಮ್ಮದು ಲಗೇಜ್ ಎಲ್ಲ ಇಟ್ಕೊಂಬಿಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಈ ಕಡೆ ಅಪ್ಪು ಎಲ್ಲ ಲಗೇಜ್ನೂ ಕೂಡ ಇಡ್ತಾ ಇದ್ದಾರೆ. ಇನ್ನು ಆ ಕಡೆ ಸೈಡು ಮೇಕಪ್ಗೆ ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಸುಮಾರು ಜನ ಲಾಸ್ಟ್ ಟೈಮ್ ನಾನು ಹಾಲ್ ಯಾವುದು ಅಂತೇಳಿ ಗೆಸ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ, ಸುಮಾರು ಜನ ಗೆಸ್ ಮಾಡಿದ್ರಿ. ನಿಮಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಶಿಲ್ಪ ನೀವು ಅಂತ ಹೇಳ್ಬಿಟ್ಟು. ಹೌದು, ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಆಯಿತಾ.
ನಮ್ಮ ಸರೌಂಡಿಂಗಲ್ಲಿ ನಮಗೆ ಬೇಕಾಗಿದ್ದ ಥರ ಅಂದರೆ ಇದೇ ಇದ್ದಿದ್ದು. ಸ್ವಲ್ಪ ದೂರ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದೆಲ್ಲ ಸಿಕ್ಕಿರೋದು ಆಯಿತಾ. ಅಪ್ಪು ಯಾವಾಗಲೂ ಏನು ಯೋಚನೆ ಮಾಡ್ತಾರೆ ಅಂದರೆ ಇವಾಗ ಬರೋರಿಗೆ ಕಷ್ಟ ಆಗಬಾರ್ದು, ಅವ್ರಿಗೆ ಲೊಕೇಶನ್ ಹುಡುಕ್ಲಿಕ್ಕೆ ಕಷ್ಟ ಆಗಬಾರ್ದು, ಊರಿಂದ ಎಲ್ಲ ಬರ್ತಾರೆ, ಸುಮ್ಮನೆ ತೊಂದರೆ ಆಗುತ್ತೆ, ಆದಷ್ಟು ಹತ್ರದಲ್ಲೇ ಮಾಡ್ಕೊಳ್ಳೋಣ, ಆಮೇಲೆ ಏನಾದರೂ ಒಂದು ಮರೆತರೂ ಕೂಡ ಹೋಗಿ ಮನೇಲಿ ಪಟ್ಟಂತ ತರೋ ಥರ ಇರ್ಬೋದು ಅಂತ ಅವ್ರು ಈ ಥರ ಯೋಚನೆ ಮಾಡ್ತಾರೆ. ನನಗೇನಂದರೆ ಸ್ವಲ್ಪ ಗ್ರೀನರಿ ಇರಬೇಕು, ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಆಯಿತಾ. ಅದಕ್ಕೆ ಇದನ್ನೇ ನಾವು ಫೈನಲ್ ಮಾಡಿದ್ವಿ. ಇದು ನಮಗೆ ಡೇಟ್ ಸಿಕ್ಕಿರಲಿಲ್ಲ ಸಂಡೇ, ಹಾಗಾಗಿ ನಾವು ಸ್ಯಾಟರ್ಡೇನೇ ಹಾಕ್ಕೊಂಡಿದ್ದು ಆಯಿತಾ. ಬೇರೆ ಏನು ಮಾಡೋದು, ನಮಗೆ ಏನು ಆಪ್ಷನ್ನೇ ಇಲ್ಲ, ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಫೈನಲ್ ಮಾಡಿದ್ವಿ. ನನಗಿದು ತುಂಬ ಇಷ್ಟ ಆಯಿತು ಆಯಿತಾ. ಓಪನ್ ಸ್ಪೇಸು, ಒಂಥರ ಫುಲ್ಲು ಸುತ್ತ ಗ್ರೀನರಿ ಚೆನ್ನಾಗಿರುತ್ತೆ. ಮಗುಗೂ ಕೂಡ ಅಷ್ಟೇ ಹಿಂಸೆ ಆಗಲ್ಲ. ಇವಾಗ ಏನಾದರೂ ಒಂದು ಹೋಟೆಲಲ್ಲೆಲ್ಲ ಮಾಡಿದರೆ ಗಾಳಿ ಎಲ್ಲ ಜಾಸ್ತಿ ಇರಲ್ಲ, ಮಕ್ಳಿಗೂ ಒಂಚೂರು ಕಿರಿಕಿರಿ ಆಗ್ತಿರುತ್ತೆ. ಇದಂದರೆ ಸುತ್ತ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ, ಗಿಡ ಎಲ್ಲ ಇರುತ್ತೆ, ಅವ್ರು ಆಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರ ಎಲ್ಲ ಯೋಚನೆ ಮಾಡಿ ಇದನ್ನು ಫೈನಲ್ ಮಾಡಿದೆ. ಅಪ್ಪಗೂ ಕೂಡ ಇಷ್ಟ ಆಯ್ತಿದ್ದು, ಚೆನ್ನಾಗಿದೆ ಅಂತ ಹೇಳಿದ್ರು. ಅದಲ್ಲದೆ ಆಮೇಲೆ ಇನ್ನೊಂದು ಏನಂತ ಅಂದರೆ ಊಟಕ್ಕೂ ಅಷ್ಟೇ ಸ್ಪೇಸ್ ತುಂಬ ಇದೆ. ನಮ್ಗೆ ಇನ್ನೊಂದು ತಲೆಯಲ್ಲಿತ್ತು, ಇದು ಓಪನ್ ಸ್ಪೇಸ್ ಅಲ್ವಾ, ಹಾಗಾಗಿ ಏನಾದರೂ ಹನಿ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದೊಂದು ತಲೆಯಲ್ಲಿ ಜಾಸ್ತಿ ಓಡ್ತಾ ಇತ್ತು. ಅವರು ಓನರ್ ಎದ್ಬಿಟ್ಟು ಒಂದು 200 ಮೆಂಬರ್ಸ್ ಆದರೆ ಏನೂ ತೊಂದರೆ ಆಗಲ್ಲ, ಅಕಸ್ಮಾತ್ ಹನಿ ಬಿತ್ತು ಅಂದರೆ ಆ ಡೈನಿಂಗ್ ಹಾಲ್ ಇದೆಯಲ್ಲ, ಇಲ್ಲಿಗೆ ಎಲ್ಲರೂ ಕೂಡ ಬಂದಿರ್ಬೋದು ಸ್ವಲ್ಪ ಹೊತ್ತು, ಅದಕ್ಕಿಂತ ಜಾಸ್ತಿ ಜನ ಅಂದರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ನಮಗೆ ಇದು ಪರವಾಗಿಲ್ಲ ಅನ್ನಿಸ್ತು, ಯಾಕಂದರೆ ನಾವು ಒಂದು 150ರಿಂದ 200 ಜನಕ್ಕಷ್ಟೇ ಹೇಳಿದ್ದು, ಏನೂ ತೊಂದರೆ ಆಗಲ್ಲ ಅಂತ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಇಲ್ಲ ಹನಿ ಇವತ್ತು ಬೀಳಲ್ಲ ಅಂತ ಇತ್ತು ಆಯಿತಾ. ಸದ್ಯ ಅವತ್ತಿನ ದಿನ ಹನಿ ಬೀಳಲೇ ಇಲ್ಲ. ಇನ್ನು ಡೆಕೋರೇಷನ್ ನೀವು ನೋಡ್ಬೋದು, ಈ ಸಲ ಸ್ವಲ್ಪ ಸಿಂಪಲ್ಲಾಗೆ ಮಾಡಿಸಿದ್ದೀವಿ ಆಯಿತಾ. ಯಾಕಂದರೆ ಇದು ಸುತ್ತ ಗ್ರೀನರಿ ಇದೆ ಆಯಿತಾ. ಫೋಟೋಶೂಟ್ಗೆಲ್ಲ ನಮಗೆ ಟೆನ್ಷನ್ನೇ ಇರಲಿಲ್ಲ, ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಮಾಡಿಸ್ಬೋದಿತ್ತು. ಹಾಗಾಗಿ ಸ್ಟೇಜ್ ಡೆಕೋರೇಷನು ಸ್ವಲ್ಪ ಸಿಂಪಲ್ಲಾಗಿ ಇರಲಿ, ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿಸೋದು ಬೇಡ, ಆವಾಗ ನಮಗೂ ಕೂಡ ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮು ಅಪ್ಪು ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ರು, ಬಟ್ ಅದೇನು ಗೊತ್ತಾ, ನಮ್ಮ ಬಜೆಟಲ್ಲೇ ಇತ್ತು, ಆದರೂ ಕೂಡ ಅವ್ರು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ರು. ಅದು ನನಗೆ ಆ ಡೆಕೋರೇಷನ್ ಇನ್ನೂ ಕಣ್ಮುಂದೆ ಹಂಗೆ ಪಾಸ್ ಆಗುತ್ತೆ. ಈ ಸಲ ಏನಂತ ಅಂದರೆ ಇಲ್ಲಿ ನಮಗೇನು ತೊಂದರೆ ಆಯಿತು ಅಂದರೆ ಡೆಕೋರೇಷನ್ಗೆ ನಾವು ಹೊರಗಡೆಯಿಂದ ಯಾರನ್ನೂ ಕೂಡ ಕರೆಸೋ ಥರ ಇರಲಿಲ್ಲ, ಇಲ್ಲಿದ್ದಾರಲ್ಲ ಅವ್ರ ಬಳಿನೇ ಮಾಡಿಸ್ಬೇಕಿತ್ತು. ಒಂದು ಸಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿರೋರ ಹತ್ರನೇ ಮಾಡಿಸ್ಕೋಬೇಕು ನೀವು, ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಸರಿ, ಇನ್ನು ಏನು ಮಾಡೋದು, ಸ್ವಲ್ಪ ಕಡಿಮೆ ಬಜೆಟಲ್ಲಿನೇ ಮಾಡಿಸೋಣ. ಈಗ ಹೊರಗಡೆಯವರಿಂದ ಮಾಡಿಸ್ಕೊಳ್ಳೋದಿದ್ರೆ ನಮಗೆ ಸ್ವಲ್ಪ ನಾವು ಬಾರ್ಗಿನ್ ಮಾಡ್ತಾಯಿದ್ವು ಅವ್ರ ಹತ್ರ, ನಮಗೆ ಒಂಚೂರು ಕಡಿಮೆಗೆಲ್ಲ ಮಾಡಿಕೊಡೋರು, ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಅದು ಆಪ್ಷನ್ ಇರಲಿಲ್ವಲ್ಲ ನಮಗೆ. ಸರಿ, ನಾರ್ಮಲ್ಲಾಗಿ ಒಂದು ಕಡಿಮೆ ಬಜೆಟಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿಸಿದ್ವಿ ಅಷ್ಟೇ. ಇನ್ನು ನಾನು ಈ ಕಡೆ ಅಮ್ಮಂಗೆ ಕೇಳ್ತಾ ಇದ್ದೆ, ಹೆಂಗಿದೆ ಅಮ್ಮ ಹಾಲು, ಅವ್ರು ನೋಡಿರಲಿಲ್ಲ ಆಯಿತಾ ಡೆಕೋರೇಷನ್ ಹೆಂಗಿದೆ ಅಂತೇಳಿ. ಚೆನ್ನಾಗಿದೆ, ಇಲ್ಲೆಲ್ಲ ಹೊರಗಡೆ ಎಲ್ಲ ಫೋಟೋಸ್ ತೆಗೆಸ್ಬೋದು, ಸೂಪರ್ ಆಗಿದೆ ಬಿಡು ಅಂತ ಅವ್ರು ಹೇಳ್ತಿದ್ರು. ಅವರು ಖುಷಿ ಆಯಿತು, ಜಾಣು ಆಡಲಿಕ್ಕೆಲ್ಲ ಚೆನ್ನಾಗಿದೆ, ಆರಾಮಾಗಿ ಆಡಿಸ್ಬೋದು, ಇಲ್ಲಿ ಏನು ಕಿರಿಕಿರಿ ಆಗಲ್ಲ ಜಾಣುಗೆ ಅಂತೇಳಿ. ಇನ್ನು ಅಮ್ಮ ಪಾಪು ನೋಡ್ಕೊತಾ ಇದ್ರು, ಅಪ್ಪು ಇನ್ನೂ ಡೆಕೋರೇಷನ್ ಮಾಡ್ತಿದ್ರಲ್ವ ಆ ಕಡೆ ಏನೋ ನೋಡ್ತಾ ಇದ್ರು ಅವರು. ನನಗೆ ಈ ಕಡೆ ಮೇಕಪ್ ಮಾಡಲಿಕ್ಕೆ ಅಂತೇಳಿ ಶುರು ಮಾಡಿಕೊಂಡ್ರು. ಮೇಕಪ್ಗೆ ನಿಮಗೆ ಗೊತ್ತಿರುತ್ತೆ 1.5 ಅವರಿಂದ 2 ಅವರ್ಸ್ ಆದರೂ ಬೇಕು. ಕೆಲವೊಮ್ಮೆ ಹೇರ್ ಸ್ಟೈಲ್ ಏನಾದರೂ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ಬೇಕು ಅಂದರೆ ಒಂದು 3 ಅವರ್ ಆದ್ರೂ ಆಗೋಗ್ಬಿಡುತ್ತೆ. ಲಾಸ್ಟ್ ಟೈಮ್ ಸೀಮಂತದಲ್ಲಿ ಮಾಡಿಸಿದಾಗ ಏನು ಗೊತ್ತಾ, ನಮಗೆ ತಲೆಯಲ್ಲಿ ಏನು ಬೇರೆ ಇರಲೇ ಇಲ್ಲ, ನನಗೆ ಯಾವ ಥರ ಬರುತ್ತೆ ಮೇಕಪ್, ಹೇರ್ ಸ್ಟೈಲ್ ಆ ಥರ ಬರುತ್ತೆ, ಇಷ್ಟು ಮಾತ್ರ ಇತ್ತು ಆಯಿತಾ. ಈ ಸಲ ಹೆಂಗಿತ್ತು ನನ್ನ ಮನಸ್ಸು ಅಂತ ಅಂದರೆ, ಹೆಂಗಾದರೂ ಮೇಕಪ್ ಬರಲಿ, ಹೆಂಗಾದರೂ ಹೇರ್ ಸ್ಟೈಲ್ ಬರಲಿ, ಜಾಣು ಏನು ಮಾಡ್ತಿದ್ದಾರೆ, ಜಾಣುಗೆ ಹೊಟ್ಟೆ ಹಶ್ವಾಯ್ತೇನೋ, ಕಿರಿಕಿರಿ ಮಾಡ್ತಿದ್ದಾರೇನೋ, ಹೆಂಗಿದ್ದಾರೆ ಅಂತ ಇದೇ ಥರ ತಲೆಯಲ್ಲಿ ಬರೋದು ಆಯಿತಾ. ಇದ್ರ ಕಡೆ ಗಮನ ಹರಿಸ್ಲಿಕ್ಕೆ ನನಗೆ ಆಗ್ತಿರಲಿಲ್ಲ. ಇದ್ರ ಮಧ್ಯೆ ಏನಂದರೆ ಅಮ್ಮ ಒಂದು 10 ಸಲ ಬಂದಿದ್ರು ಆಯಿತಾ, ಬಾ ಪಾಪುಗೆ ಹಾಲು ಕೊಡಿಸು, ಬಾ ಪಾಪುಗೆ ಹಾಲು ಕೊಡಿಸು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಎಲ್ಲ ಅಮ್ಮಂದಿರು ಹಿಂಗೆ ಅಲ್ವಾ, ನಾವು ಫೀಡ್ ಮಾಡಿಸಿ ಇನ್ನೂ ಒಂದು ಅರ್ಧ ಗಂಟೆ ಆಗಿರಲ್ಲ, ಅವರೊಂದು ಚೂರು ಮಕ್ಕಳು ಹತ್ರು ಅಂದರೆ ಪಟ್ಟಂತ ನಾವು ಫೀಡ್ ಮಾಡಿಸ್ಬೇಕು, ಬಾಬಾ ಫಸ್ಟ್ ಫೀಡ್ ಮಾಡಿಸ್ಬಿಡು ಅಂತ ಹೇಳ್ತಿರ್ತಾರೆ. ನಮ್ಗೆ ಇವತ್ತು ಅದೊಂದು ತಮಾಷೆ ಆಯಿತಾ, ಎಲ್ಲ ಅಮ್ಮಂದಿರು ಹಿಂಗೆ ಅಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಮೇಕಪ್ ಮಾಡಲಿಕ್ಕೆ ನಾನು ಖುಷಿ ಅವ್ರನ್ನೇ ಕರೆಸಿದ್ದೆ. ಲಾಸ್ಟ್ ಟೈಮ್ ಕೂಡ ಇವರೇ ಬಂದಿದ್ದು. ಲಾಸ್ಟ್ ಟೈಮ್ ಏನಂದರೆ ಅವ್ರಿಗಿನ್ನ ಬೇಬಿ ಇರಲಿಲ್ಲ, ಈ ಸಲ ಅವ್ರಿಗೂ ಕೂಡ ಒಂದು ಪುಟ್ಟ ಬೇಬಿ ಇದ್ದಾರೆ, 3 ಮಂತ್ಸ್ ಏನೋ ಅವ್ರ ಪಾಪುಗೆ. ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಎಲ್ಲರ ಮನೇಲೂ ಅಮ್ಮಂದಿರು ಹಿಂಗೆ ಅಲ್ವಾ ಅಂತ ಹೇಳ್ಬಿಟ್ಟು. ಬೇಬಿ ಅವಾಗ ಪಾಪು ಹೊಟ್ಟೆಲಿತ್ತು ಅಂತ ಅನ್ಕೋತೀನಿ. ಅದೇ ನಿಮ್ಗೆ ಬಂದು ಹೋದ್ಮೇಲೆ ಕನ್ಫರ್ಮ್ ಆಗಿದೆ, ಒಂದು 2 ಡೇಸ್ ಕನ್ಫರ್ಮ್ ಆಯಿತು. ಇವಾಗ ಚೇಂಜ್ ಆಗ್ಬಿಟ್ಟವ್ರೆ, ಗೊತ್ತಿಡಿಯೋಕ್ಕಲ್ಲ. ಸಣ್ಣ ಇದ್ರು ಫುಲ್ಲು.
ಈಗ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾವು ಎಷ್ಟು ಹೇಳಿದ್ವಿ ಗೊತ್ತಾ, ಅಯ್ಯೋ ಒಂದು ಸ್ವಲ್ಪ ದಪ್ಪಾಗಿ ಅಂತ. ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಿಂಗೆ ರೀ ಸ್ಪ್ರೇ ಮಾಡ್ತೀವಿ, ಬ್ರೀತ್ ಹೋಲ್ಡ್ ಮಾಡಿ. ಲಾಸ್ಟ್ ಟೈಮ್ ಸೀಮಂತಕ್ಕೂ ಮೇಕಪ್ಗೆ ಮತ್ತು ಹೇರ್ ಸ್ಟೈಲ್ಗೆ ನಾನು ಖುಷಿ ಅವ್ರಿಗೆ ಹೇಳಿದ್ದೆ. ನೀವು ಕೂಡ ಸುಮಾರು ಜನ ಕಮೆಂಟಲ್ಲಿ ಹೇಳ್ತಾ ಇದ್ರಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿದೆ ಶಿಲ್ಪ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು ಗೊತ್ತಾ. ಆವಾಗ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿಬಿಟ್ಟಿತ್ತು ಆ ಮೇಕಪ್ಪು. ನನಗೂ ಕೂಡ ಅಷ್ಟೇ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿತ್ತು. ನನಗಿದು ನಾನಿಡ ಅನ್ನೋ ಥರ ಅನಿಸ್ತಿತ್ತು, ಅಷ್ಟು ಇಷ್ಟ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ಇನ್ನೊಂದೇನೆಂದರೆ ಖುಷಿಯವ್ರು ನನಗೊಂಥರ ಕಂಫರ್ಟು. ಇವಾಗ ನನಗೇನೋ ಒಂಚೂರು ಜಾಸ್ತಿ ಆಗ್ತಾಯಿದೆ, ಹೇರ್ ಸ್ಟೈಲ್ ಇಷ್ಟ ಆಗ್ತಾಯಿಲ್ಲ, ಸ್ವಲ್ಪ ಚೇಂಜ್ ಮಾಡಿಬಿಡಿ ಅಂದರೆ ಪಟ್ಟಂತ ಚೇಂಜ್ ಮಾಡಿಬಿಡ್ತಾರೆ. ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತಾ. ಹಾಗಾಗಿ ಈ ಸಲನೂ ಕೂಡ ಅವ್ರನ್ನೇ ಕರೆಸ್ಕೊಂಡೆ, ಅವರೇ ಮೇಕಪ್ ಎಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು. ಇನ್ನು ಜಾಣು ನೋಡಿ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಮೇಕಪ್ ಎಲ್ಲ ಆದಮೇಲೆ ನಾನು ಗುರ್ತಿಟ್ಟಿತರ ಏನು ನೋಡೋಣ ಅಂತ ಹೇಳ್ಬಿಟ್ಟು ಲೇಖಮ್ಮ ಹೇಳ್ತಾ ಇತ್ತು, ನೋಡೋಣ ಏನು ಮಾಡ್ತಾರೆ ಏನು ಅಂತ ಹೇಳಿ. ಇನ್ನು ನಂದು ಮೇಕಪ್ ಆಗ್ತಾಯಿತ್ತು. ಈ ಕಡೆ ಅಪ್ಪು ಸ್ವಲ್ಪ ಜಾಣುನ ಆಡಿಸ್ತಾ ಇದ್ರು. ಇವಾಗ ಆ್ಯಕ್ಟಿವ್ ಆಗಿಬಿಟ್ರಲ್ಲ, ಇವಾಗ ಯಾರಾದರೂ ಒಬ್ಬರು ಜೊತೆಲಿ ಇರಲೇಬೇಕು. ಆ ಕೂದಲೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗಾಳಿ ಬೇರೆ ಬೀಸ್ತಾ ಇತ್ತಾ, ಎಲ್ಲ ಕಣ್ಣತ್ರ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ಅಪ್ಪು ಜಡೆ ಹಾಕ್ಬಿಡ್ತೀನಿ ಅಂತೇಳಿ ಹಾಕ್ತಾ ಇದ್ದಾರೆ. ಜಾಣುಗೆ ಡ್ರೆಸ್ ಎಲ್ಲ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡ್ವಿ. ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ನಿಧಾನಕ್ಕೆ ಹಾಕೋಣ, ಇನ್ನೇನು ಫಂಕ್ಷನ್ ಶುರುವಾಗುತ್ತೇನೋ ಟೈಮಲ್ಲಿ ಹಾಕೋಣ ಅಂತ. ಯಾಕಂದರೆ ಮಕ್ಕಳು ಬೇಗ ಗಲೀಜು ಮಾಡ್ಕೊಂಡು ಬಿಡ್ತಾರೆ, ಅವ್ರು ಒಡ್ಡಾಡಬೇಕಾಯ್ತಾ ಅವರು. ಈಗ ನಾವು ಈ ಥರ ಎತ್ಕೊಂಡು ಕೂತ್ಕೊಂಡಿದ್ರೆ ಅವ್ರಿಗೂ ಒಂಥರ ಹಿಂಸೆ. ಕೆಳಗಡೆ ಬಿಟ್ಬಿಟ್ರೆ ಫುಲ್ಲು ಅಂಬೆಗಾಲು ಹಾಕ್ಕೊಂಡು ಎಲ್ಲ ಕಡೆನೂ ಒಡ್ಡಾಡ್ತಿರ್ತಾರೆ. ಅಲ್ಲಿ ಇಬ್ಬರು ಪುಟ್ಟ ಮಕ್ಕಳಿದ್ರು ಆಯಿತಾ, ಅವ್ರನ್ನ ನೋಡಲಿಕ್ಕೆ ಜಾಣು ಖುಷಿ. ನೋಡಿ ಅಪ್ಪು ತಲೆ ಬಾಚ್ತಾ ಇದ್ರೆ ಅವ್ರ ಗಮನ ಎಲ್ಲ ಈ ಕಡೆನೇ ಇದೆ. ನನಗೆ ಆ ಜಾಣು ಕೂದಲೇ ಇಷ್ಟ ಆಯಿತಾ, ತುಂಬ ಚೆನ್ನಾಗಿ ಇವಾಗ ಬೆಳ್ಕೊಂಡ್ಬಿಟ್ಟಿದೆ. ನೋಡಲಿಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಡಿಫ್ರೆಂಟಾಗಿ ಗರ್ಲ್ ಬೇಬಿ ಆಗಿದ್ರೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಬೋದಿತ್ತು, ಅದೊಂದು ಮಿಸ್ ಮಾಡ್ಕೊತೀನಿ ನಾನು. ಇನ್ನು ಇವಾಗ ಟೈಮು ಒಂದು 8:30 ಏನೋ ಆಗಿತ್ತು. ಸರಿ ತಿಂಡಿ ತಿನ್ನಿಸ್ಬಿಡೋಣ ಜಾಣುಗೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಬೌಲ್ಗೆ ಹಾಕೊಂಡೋಗಿ ಕೊಡ್ತಾ ಇತ್ತು ಲೇಖಮ್ಮ. ಏನಂದರೆ ಜಾಣು ತಿನ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಈ ಥರ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತಾರೆ. ನಿಧಾನಕ್ಕೆ ಅದು ಇದು ತೋರಿಸ್ಕೊಂಡು ತಿನ್ನಿಸಿದ್ರೆ ಆಗುತ್ತೆ. ಆಮೇಲೆ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ನಿಧಾನಕ್ಕೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾರೆ. ಎಷ್ಟು ಸರ್ಕಸ್ ಮಾಡಿದ್ದಾರೆ ತಿಂಡಿ ತಿನ್ನಿಸ್ಲಿಕ್ಕೆ ಯಾವತ್ತು ಅಂತ ಅಂದರೆ, ಅಲ್ಲಿ ಆ ಫೋಟೋ ಎಲ್ಲ ಇತ್ತಲ್ಲ ಅಂಬದು, ಅದನ್ನೆಲ್ಲ ತೊಗೊಂಡು ಬಂದು ತೋರಿಸೋದು, ಅದನ್ನು ಇಟ್ಕೊಳಕ್ಕೆ ಹೋಗೋದು ಜಾಣು, ಆವಾಗ ಇವ್ರು ತಿನ್ನಿಸೋದು, ಈ ಥರ ಎಲ್ಲ ಮಾಡಿರೋದು. ನಾನು ಆ್ಯಕ್ಚುಲಿ ಆ ಸ್ಟೇಜ್ಗೆ ಹಸುವಿನ ಫೋಟೋ ಎಲ್ಲ ಇಡಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಜಾಣುಗೇನಾದರೂ ಕಿರಿಕಿರಿ ಆಗ್ತಾಯಿದ್ರೆ ಹಳ್ಳಿಗೆ ಶುರು ಮಾಡಿಕೊಂಡ್ರೆ ಹಸುನ ತೋರಿಸ್ಬಿಡ್ಬೋದು ಅಂತ. ಎಷ್ಟೇ ಕಿರಿಕಿರಿ ಮಾಡ್ತಿರಲಿ, ಎಷ್ಟೇ ಅಳ್ತಿರಲಿ, ಒಂದು ಸಲ ನಾವು ಅಂಬ ಅಥವಾ ಪುಣ್ಯಕೋಟಿ ಹಾಕೋದು, ಇಲ್ಲಾಂದರೆ ಅಂಬ ಬಂತು ಜಾಣು ಅನ್ನೋದು ಅಷ್ಟು ಮಾಡಿದ್ರೆ ಸಾಕು, ಪಟ್ಟಂತ ಅಳು ನಿಂತೋಗ್ಬಿಡುತ್ತೆ, ಅವ್ರು ಕಿರಿಕಿರಿ ಮಾಡೋದು ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇರಲಿ ಅಂತೇಳಿ ಅಂದ್ಕೊಂಡಿದ್ದೆ. ಅದಲ್ಲದೆ ಜಾಣುಗೂ ಪ್ರೀತಿ ಅಲ್ವಾ ಜಾಸ್ತಿ ಅಂಬ ಅಂತ ಅಂದರೆ, ಅದು ಒಂದು ತಲೆಳಿತ್ತು ನನಗೆ. ಇನ್ನು ಜಾಣುಗೆ ಎಲ್ಲನೂ ಕೂಡ ತಿನ್ನಿಸಿ ಖಾಲಿ ಮಾಡಿದ್ರು, ಪರವಾಗಿಲ್ಲ, ಇವತ್ತು ಸ್ವಲ್ಪ ಕೂಡ ಬಿಟ್ಟಿರಲಿಲ್ಲ. ಅಪ್ಪು ಸರ್ಕಸ್ ನೋಡಿ ಹೆಂಗೆ ಓಡಾಡ್ಕೊಂಡು ತಿನ್ನಿಸ್ತಿದ್ದಾರೆ ಅಂತ. ಈ ಪ್ಲೇಸ್ನ ಆಯ್ಕೆ ಮಾಡಲಿಕ್ಕೆ ಇದು ಒಂದು ಕಾರಣ ಆಯಿತಾ. ನೋಡಿ ಆರಾಮಾಗಿ ಓಡಾಡ್ತಿದ್ದಾರೆ ಜಾಣು, ಫುಲ್ಲು ಖುಷಿಯಿಂದ. ಎಷ್ಟು ಖುಷಿಯಾಗಿರ್ತಾರಲ್ಲ, ಅದು ನನಗೆ ಮುಖ್ಯವಾಗಿ ಬೇಕಾಗಿದ್ದು. ಇನ್ನು ಅಪ್ಪು ಮತ್ತು ಅಮ್ಮ ಇಬ್ಬರು ಸೇರಿ ತಿಂಡಿನೆಲ್ಲ ಮಾಡಿಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಸ್ಲಿಲ್ಲ, ಬಿಸಿನೀರು ಫೆಸಿಲಿಟೀಸ್ ಎಲ್ಲ ಇತ್ತು ಇಲ್ಲಿ, ಬರೀ ಮೈ ಸ್ನಾನ ಮಾಡಿಸಿದ್ವಿ ಅಷ್ಟೇ. ನೆನ್ನೆ ನಾನು ತಲೆ ಸ್ನಾನ ಎಲ್ಲ ಮಾಡಿಸಿದ್ದೆ. ನನಗೆ ಭಯ ಎಲ್ಲಿ ಮತ್ತೆ ಜ್ವರ ಶುರುವಾಗ್ಬಿಡುತ್ತೋ ಅಂತ. ಇನ್ನು ಮೇಕಪ್ ಆಯಿತು ಮತ್ತು ಹೇರ್ ಸ್ಟೈಲ್ ಕೂಡ ಆಗಿದೆ. ಇನ್ನೇನಿದ್ರು ಕೂಡ ಲೆಹೆಂಗಾ ವೇರ್ ಮಾಡಬೇಕು ಅಷ್ಟೇ. ಆಮೇಲೆ ಈ ಸಲ ಹೇರ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಬೇರೆ ಥರ ಮಾಡಿದ್ದಾರೆ. ಇನ್ನು ನಾವು ಎಲ್ಲರೂ ಕೂಡ ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಾ ಇದ್ದೀವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬ್ಲಾಗ್ ಇದು ಲೆಂತಿ ಆಯ್ತಲ್ಲ, ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.